ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಜಿಲ್ಲೆಯ ಜಾಗೃತ ಮನಸ್ಸುಗಳು ಸೇರಿ ಯಲಬುರ್ಗಾ ತಾಲೂಕಿನ ಸಂಗನಹಾಲ ಗ್ರಾಮದಲ್ಲಿ ನಡೆದ ದಲಿತ ಯುವಕ ಯಮನಪ್ಪನ ಹತ್ಯೆಯನ್ನು ಖಂಡಿಸಿ ಕೊಪ್ಪಳ ಜಿಲ್ಲೆಯನ್ನು ದಲಿತ ದಮನಿತರ ದೌರ್ಜನ್ಯ ಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿ ಕೊಪ್ಪಳದಿಂದ ಸಂಗನಹಾಲ ಗ್ರಾಮದವರೆಗೆ ಸಮಾನ ಬದುಕಿನತ್ತ ಅರಿವಿನ ಜಾಥಾ ಸಂಗನಹಾಲ ಚಲೋ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಮಾಯಿಸಿದ ದಲಿತ ಸಂಘಟನೆಗಳು ಸಮಾವೇಶದಲ್ಲಿ ಹಿರಿಯ ಬಂಡಾಯ ಸಾಹಿತಿ ಅಲ್ಲಮಪ್ರಭು ಬೆಟ್ಟದೂರ್, ನೀಲಿ ಬಾವುಟ ಬೀಸಿ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಅವರು ಜಾಥಾ ಕುರಿತು ಮಾತನಾಡಿದರು. ಜಾಥಾ ದದೇಗಲ್ಲ, ಹಲಗೇರಿ ಗ್ರಾಮಗಳ ಮೂಲಕ ಸಂಜೆ ಬಾಣಾಪುರ ತಲುಪಲಿದೆ. ಅಲ್ಲೇ ವಾಸ್ತವ್ಯ ಹೂಡಲಿದೆ. 18ರ ಮುಂಜಾನೆ ಬಾಣಾಪುರ ಗ್ರಾಮ ಬಿಟ್ಟು ಕುಕನೂರು ಮೂಲಕ ಸಂಗನಹಾಲ ತಲುಪಲಿದೆ. ಸಂಗನಹಾಲದಲ್ಲಿ ಸೌಹಾರ್ದ ಸಮಾವೇಶ ಆಯೋಜಿಸಲಾಗಿದೆ. ಈ ಸಮಾವೇಶದಲ್ಲಿ ಬಸವರಾಜ ಸುಳಿಬಾವಿ, ದಾನಪ್ಪ ಮಸ್ಕಿ, ಅಂಬಣ್ಣ ಅರೋಲಿಕರ್, ಡಿಎಚ್ ಪೂಜಾರ್, ಹನುಮೇಶ್ ಕಲ್ಮಂಗಿ, ಪಿ ರತ್ನಾಕರ್, ಕರಿಯಪ್ಪ ಗುಡಿಮನಿ, ಮುತ್ತು ಬಿಳಿಯಲಿ, ಶರೀಫ್ ಬಿಳಿಯಲಿ, ಶರಣು ಪೂಜಾರ್, ಪರಶು ಕಾಳೆ, ಗೌರಿ ಗೋನಾಳ್, ನೀಲಮ್ಮ ಸೋಮಸಾಗರ್, ಸಾವಿತ್ರಿ ಮುಜುಮ್ದಾರ್, ಶಶಿಕಲಾ ಮಠದ್, ಸುನೀತಾ, ಶೋಭಾ, ಮಂಜುಳಾ ಮತ್ತಿತರರು ಜಾಥಾದ ನೇತೃತ್ವ ವಹಿಸಿದ್ದಾರೆ. ಈ ಒಂದು ಹೋರಾಟಕ್ಕೆ ದಲಿತ, ರೈತ, ಕಾರ್ಮಿಕ, ಬಸವಪರ, ಪ್ರಗತಿಪರ ಸಂಘಟನೆಗಳ ನೂರಾರು ಕಾರ್ಯಕರ್ತರು ಹೋರಾಟದ ಜಾಥಾದಲ್ಲಿ ಹೆಜ್ಜೆ ಹಾಕಿದ್ದಾರೆ.